ಎಲ್ರಿಗೂ ನಮಸ್ತೆ. ಭಾವನಾ ಆರ್ಗೌಡ ಮಾತಾಡ್ತಾ ಇದ್ದೀನಿ. ಅಪ್ಪ ಆಸ್ತಿ ಮಾಡಿದ್ದು ಕಡಿಮೆ ಆಯಿತು ಅಂದರೆ ಮಕ್ಕಳು ಊರು ತುಂಬ ಆಸ್ತಿ ಮಾಡ್ಕೋಬೋದಂತೆ. ಒಂದು ಮದುವೆ ಆಗಿದ್ದು ಸಾಕಾಗಿಲ್ಲ ಅಂದರೆ ಮತ್ತೊಂದು ಮದುವೆ ಆಗ್ಬೋದು. ಅದೂ ಸಾಕಾಗಲಿಲ್ಲ ಅಂದರೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡ್ರು ಅದು ಸಕ್ರಮ ಅಂತೆ. ಆದರೆ ಈ ದೇಶದಲ್ಲಿ ಅಜ್ಜನ ಕಾಲದಲ್ಲಿ ಮಾಡಿದಂತಹ ಕಾನೂನು ಮಾತ್ರ ಒಂದು ಚೂರು ಬದಲಾಗಬಾರ್ದಂತೆ. ಲಜ್ಜೆಗೆಟ್ಟ ಮನುಷ್ಯರ ಮಧ್ಯ ಉಪಯೋಗಕ್ಕೆ ಬಾರದಿರುವಂತಹ ಕಾನೂನು ಇದ್ದೇನು ಪ್ರಯೋಜನ? ನೂರಾರು ಜನರ ಸಾವಿಗೆ ಕಾರಣವಾದ ಒಬ್ಬ ಉಗ್ರರನ್ನು ಗಲ್ಲಿಗೇರಿಸೋಕೆ ಆದೇಶ ಆದರೆ ನಿದ್ದೆಯಿಂದ ಎದ್ದು ಬರೋ ಮಾನವ ಹಕ್ಕುಗಳ ಆಯೋಗದವರು ಈಗ ಎಲ್ಲಿದ್ದೀರಾ? ನೇಹ ವಿಚಾರದಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಇಲ್ಲಿ ದುಡ್ಡಿದ್ದವನಿಗೊಂದು ಕಾನೂನು, ಬಡವನಿಗೊಂದು ಕಾನೂನ? ಇಲ್ಲಿ ಒಂದು ಧರ್ಮದವನಿಗೆ ಒಂದು ಕಾನೂನು, ಮತ್ತೊಂದು ಧರ್ಮದವರಿಗೆ ಒಂದು ಕಾನೂನ? ನಿಮ್ಮಜ್ಜನ ಕಾಲದ ಕಾನೂನನ್ನು ಬದಲಾಯಿಸಿಬಿಡ್ರಪ್ಪ. ನಮಗೆಂತಹ ಕಾನೂನು ಬೇಕಂದರೆ ಇಂತಹ ಹೆಣ್ಣು ಬಾಕರನ್ನು, ಇಂತಹ ಹೆಣ್ಣು ಪೀಡಕರನ್ನು ಸಾರ್ವಜನಿಕವಾಗಿ ಕಲ್ಲಲ್ಲಿ ಹೊಡೆಯೋ ಕಾನೂನು ಬೇಕು. ಯಾವ ಹುಡುಗಿ ಯಾವ ಹುಡುಗನ ಜೊತೆ ಬೇಕಾದರೂ ಇರಬಹುದು ಅಂತ ಕಾನೂನು ಮಾಡೋ ಈ ದೇಶದಲ್ಲಿ ಇಂತಹ ಹೆಣ್ಣು ಪೀಡಕರನ್ನು ನಡು ರೋಡಲ್ಲಿ ನಿಲ್ಲಿಸಿ ಮರಣದಂಡನೆ ವಿಧಿಸೋ ಕಾನೂನು ಬರೋಕ್ಕೆ ಸಾಧ್ಯನಾ? ಬದಲಾದ ಭವ್ಯ ಭಾರತದಲ್ಲಿ ಬದಲಾಯಿಸಿಬಿಡ್ರಪ್ಪ ನಿಮ್ಮಜ್ಜನ ಕಾಲದ ಕಾನೂನನ್ನು. ನಾವು ಬಂದುಬಿಡ್ತೀವಿ ಇಂತಹ ಘಟನೆ ಆದಾಗ ಮಾತಾಡೋಕೆ, ಕ್ಯಾಂಡಲ್ ಹಿಡ್ಕೊಳೋಕೆ, ಜಸ್ಟಿಸ್ ಫಾರ್ ನೇಹ ಅಂತ ಹೇಳೋಕೆ. ಆದರೆ ನಾವು ಮತ್ತೆ ಮಾತಾಡಬೇಕಂದ್ರೆ ಮತ್ತೆ ಇಂಥದ್ದು ಒಂದು ಘಟನೆ ಆಗಬೇಕು. ಅಂದರೆ ನಮ್ಮ ದೇಶದ ಕಾನೂನು ಹೇಗಿದೆ ಅಂತ ನಾವೆಲ್ಲ ಒಮ್ಮೆ ಯೋಚನೆ ಮಾಡಬೇಕು. ನಾವು ಮಾತಾಡ್ತೀವಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆ ಧರ್ಮ ಸರಿ ಇಲ್ಲ, ಈ ಧರ್ಮ ಸರಿ ಇಲ್ಲ ಅಂತ. ಆದರೆ ಕಾನೂನು ಬಲಿಷ್ಠವಾಗಿದೆಯಾ? ಕಾನೂನಿನ ಹೆದರಿಕೆ ಇದ್ದಿದ್ರೆ ಇವತ್ತು ಆ ಹುಡುಗ ನೇಹಾಗೆ ಆ ರೀತಿ ಮಾಡ್ತಾ ಇದ್ನಾ? ಕ್ಷಮಿಸಿಬಿಡಿ ನೇಹ, ಈ ದೇಶದ ಕಾನೂನು ಬಲಿಷ್ಠವಾಗೋವರೆಗೂ ನಮಗೆ ಯಾರಿಗೂ ಉಳಿಗಾಲ ಇಲ್ಲ. ಪಾಪ ಆ ಹೆಣ್ಮಗುನ ಅವರ ಅಪ್ಪ ಅಮ್ಮ ಅದೆಷ್ಟು ಮುದ್ದಿಸಿರಬೇಡ, ಅದೆಷ್ಟು ಆಕೆಯ ಜೀವನದ ಬಗ್ಗೆ ಕನಸು ಕಂಡಿರಬೇಡ. ಹೇ ಪಾಪಿ ಹೆಣ್ಣು ಪೀಡಕರ, ನಿಮ್ಮ ಅಕ್ಕ, ನಿಮ್ಮ ಅಮ್ಮ, ನಿಮ್ಮ ತಂಗಿಗೆ ಇಂಥ ಪರಿಸ್ಥಿತಿ ಆಗಿದ್ರೆ ಅವಾಗೇನು ಮಾಡ್ತಾಯಿದ್ರಿ? ದಯವಿಟ್ಟು ಎಲ್ಲ ತಂದೆ ತಾಯಿಯಂದ್ರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ತಮ್ಮ ಗಂಡು ಮಕ್ಕಳಿಗೆ ಮನೇಲಿ ಸ್ವಲ್ಪ ವಿಶ್ವಮಾನವ ಸಂದೇಶವನ್ನು ಹೇಳ್ಕೊಟ್ಬಿಡ್ರಮ್ಮ. ಎಲ್ಲ ಧರ್ಮದ ಎಲ್ಲ ಹೆಣ್ಮಕ್ಳು ಕೂಡ ತಾಯಿ ಸಮಾನ, ತಂಗಿ ಸಮಾನ, ಅಕ್ಕನ ಸಮಾನ ಅಂತ. ಇನ್ನು ಮೇಲೆ ನಾನೇನೂ ಹೇಳೋಕ್ಕಿಲ್ಲ, ನೀವೇ ಯೋಚನೆ ಮಾಡಿ.